ಸಾವು ಗೆದ್ದು ಬಾ ಸಾತ್ವಿಕ್, ಇದು ಕರುನಾಡಿಗರ ಪ್ರಾರ್ಥನೆ. ಕೊಳವೆ ಬಾವಿಯಲ್ಲಿ ಕಂದಮ್ಮ ಜೀವನ್ಮರಣ ಹೋರಾಟವನ್ನ ನಡೆಸ್ತಾ ಇದ್ದಾನೆ. 20 ಅಡಿ ಆಳದಲ್ಲಿ 2 ವರ್ಷದ ಪುಟ್ಟ ಕಂದಮ್ಮ ಸಾತ್ವಿಕ್ ಸಿಲುಕಿದ್ದಾನೆ. 500 ಅಡಿಯಷ್ಟು ಆಳವಿರುವಂತಹ ತೆರೆದ ಕೊಳವೆ ಬಾವಿ ಇದು. ಬಾಲಕ ಸಾತ್ವಿಕ್ ಬದುಕಿ ಬರಲೆಂದು ಎಲ್ಲೆಡೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ದುರಂತದಿಂದ ಶೋಕದಲ್ಲಿ ಇಡೀ ಗ್ರಾಮವೇ ಮುಳುಗಿ ಹೋಗಿದೆ. ಪುಟ್ಟ ಕಂದಮ್ಮ ಸೇಫ್ ಆಗಿ ಬರಲಿ ಅನ್ನೋದೇ ಎಲ್ಲರ ಆಶಯ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಚ್ಚಾಣ ಗ್ರಾಮದಲ್ಲಿ ದುರಂತವೊಂದು ಸಂಭವಿಸಿದೆ. ಕೊಳವೆ ಬಾವಿಗೆ ಬಿದ್ದಂತಹ ಸಾತ್ವಿಕ್ ಸೇಫ್ ಆಗಿ ಬರಲಿ, ಸಾವು ಗೆದ್ದು ಬರಲಿ ಅಂತ ಇಡೀ ಕರುನಾಡಿಗರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಂದು ಕಡೆ ಮಗು ಜೀವನ್ಮರಣದ ಹೋರಾಟದಲ್ಲಿ 20 ಅಡಿ ಬಾವಿ ಒಳಗೆ ಬಿದ್ದಿರೋದ್ರಿಂದ ನಾವು ಗಮನಿಸ್ತಾ ಇದೀವಿ. ಇಲ್ಲಿ ಕಾಣಿಸ್ತಾ ಇರೋದು ನಮಗೆ ಕಾಲು, ಅಂದ್ರೆ ಮಗು ಇಲ್ಲಿ ತಲೆ ಕೆಳಗಾಗಿ ಬಿದ್ದಿರೋದ್ರಿಂದಾಗಿ ಮಗುವಿನ ಕಾಲಿನ ಚಲನವಲನಗಳು ಕೂಡ ಅಲ್ಲಿ ಸರಿಯಾಗಿರುವಂತಹ ದೃಶ್ಯಗಳಿದು. ಕೊಳವೆ ಬಾವಿಯಲ್ಲಿ ಸಾತ್ವಿಕ್ನ ಚಲನವಲನಗಳನ್ನ ನಾವು ಗಮನಿಸ್ತಾ ಇದೀವಿ. ಎಂಡೋಸ್ಕೋಪಿ ಮೂಲಕವಾಗಿ ತೆಗೆದಂತಹ ದೃಶ್ಯಗಳು ಟಿವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಮಗೆ ಲಭ್ಯವಾಗಿದೆ. ಮಗು ಇನ್ನೂ ಕೂಡ ಉಸಿರಾಡ್ತಾ ಇದೆ, ಸೇಫ್ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಮಗುವಿನ ಪುಟ್ಟ ಕಾಲುಗಳು, ಅಂದ್ರೆ ಆತ ಚಲನವಲನವನ್ನು ನಡೆಸ್ತಾ ಇರುವಂತಹ ದೃಶ್ಯಗಳು ಎಂಡೋಸ್ಕೋಪಿ ಮೂಲಕವಾಗಿ ಸೆರೆ ಹಿಡಿಯಲಾಗಿದೆ. ಮಗು ಇನ್ನೂ ಕೂಡ ಸೇಫ್ ಆಗಿದೆ. ಆಕ್ಸಿಜನ್ ಪೂರೈಕೆ ನಿರಂತರವಾಗಿ ಮಾಡಲಾಗ್ತಾ ಇದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅಧಿಕಾರಿಗಳೊಟ್ಟಿಗೆ ಅವರು ಮಾತನಾಡ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ, ಯಾಕಂದ್ರೆ ಹಾರ್ಡ್ ರಾಕ್ ಸಿಕ್ಕಿರೋದ್ರಿಂದಾಗಿ ಅದನ್ನ ಸಡಿಲಿಸುವ ಅಥವಾ ಅದನ್ನ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಅವರು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಹೆಚ್ಚಿನ ತಂಡಗಳೇನಾದರೂ ಸ್ಥಳಕ್ಕೆ ಬೇಕಾ, NDRF ಟೀಮ್ ಏನಾದರೂ ಸ್ಥಳಕ್ಕೆ ಬರಬೇಕಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಸ್ಗಳೇನಾದರೂ ಮತ್ತಷ್ಟು ಬೇಕಾಗುತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ SDRF ಸಿಬ್ಬಂದಿ, ಅಲ್ಲಿನ ಜಿಲ್ಲಾಧಿಕಾರಿ ಹಾಗೂ ಅಲ್ಲಿನ ಕಂದಾಯ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಅವರು ಮಾತನಾಡುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮಧ್ಯದಲ್ಲಿ ಮಗು ಸಾತ್ವಿಕ್, ಪುಟ್ಟ ಬಾಲಕ, ಖುಷಿಯಾಗಿ ತಂದೆ ತಾಯಿಯೊಟ್ಟಿಗೆ ನಗ್ನಗ್ತಾ ಇದ್ದಂತಹ ಪುಟ್ಟ ಬಾಲಕ ಇವತ್ತು ಕೊಳವೆ ಬಾವಿಯೊಳಗೆ ಜೀವನ್ಮರಣ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ಈ ವರ್ಷದಲ್ಲಿ 7-8 ಬೋರ್ವೆಲ್ಗಳನ್ನ ನಾವು ಕೊರೆಸಿದ್ವಿ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನೀರಿನ ಪ್ರಮಾಣ ಸರಿ ಇರಲಿಲ್ಲ, ನೀರು ನೆನ್ನೆಯಷ್ಟೇ ನೀರು ಸಿಕ್ಕಿತ್ತಂತೆ ಪಾಪ ಅವ್ರಿಗೆ. ಮಗು ಬಿದ್ದಂತಹ ಬೋರ್ವೆಲ್ನಲ್ಲಿ 1/2 ಇಂಚಷ್ಟೇ ನೀರು ಬಂದಿತ್ತಂತೆ. ಸಾತ್ವಿಕ್ ಆಟವಾಡ್ತಾ ಬೋರ್ವೆಲ್ಗೆ ಬಿದ್ದಿದ್ದಾನೆ ಅಂತ ಅವ್ರು ಹೇಳ್ತಿದ್ದಾರೆ. ಮಗು ಬಿದ್ದಂತಹ ಬೋರ್ವೆಲ್ನಲ್ಲಿ ಕೇವಲ 1/2 ಇಂಚ್ ಅವ್ರಿಗೆ ನೀರು ಸಿಕ್ಕಿತ್ತಂತೆ. 7-8 ಬಾವಿಗಳನ್ನ ಕೊರೆಸಿದ್ರಂತೆ, ಆದ್ರೂ ನೀರು ಸಿಕ್ಕಿರ್ಲಿಲ್ಲ ಅವ್ರಿಗೆ. ಎಲ್ಲಾ ಕಡೆ ಹುಡುಕಿದ್ವಿ, ಬೋರ್ವೆಲ್ ಬಳಿ ಡೌಟ್ ಬಂತಂತೆ. ಯಾಕಂದ್ರೆ ಮಗು ಆಟವಾಡ್ತಾ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ಬಿಡ್ತಾನೆ. ಇನ್ನು ಬ್ಯಾಟ್ರಿ ಹಾಕಿ ಇಲ್ಲೇನಾದ್ರೂ ಬಿದ್ದಿರಬಹುದಾ ಅಂತ ನೋಡಿದಾಗ ಕುಟುಂಬಸ್ಥರಿಗೆ ಒಂದು ರೀತಿ ಶಾಕ್ ಎದುರಾಗಿತ್ತು. ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದ ಬಗ್ಗೆ ಟಿವಿ9ಗೆ ತಾಯಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾತ್ವಿಕ್ನ ತಾಯಿ ಅವರ ಮಾತನ್ನ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಏನು ಕೊಳವೆ ಬಾವಿಗೆ ತೆರೆದ ಕೊಳವೆಗೆ 2 ವರ್ಷದ ಮಗು ಸಾತ್ವಿಕ್ ಆಟವಾಡಲು ಹೋಗಿ ತಲೆ ಕೆಳಗಾಗಿ ಬಿದ್ದ ಒಂದು ದುರಂತ ನಡೆದಿದೆ. ಸದ್ಯ ನಾವು ಆ ದುರಂತ ನಡೆದ ಸ್ಥಳದಲ್ಲಿದ್ದೀವಿ. ಇಲ್ಲಿ ಕುಟುಂಬದವರಿದ್ದಾರೆ, ಜೊತೆಗೆ ಸಾತ್ವಿಕ್ನ ತಾಯಿಯವರಿದ್ದಾರೆ. ಏನೆಲ್ಲ ಆಯಿತು ಘಟನೆ, ಹೇಗೆಲ್ಲ ಮಗು ಒಳಗಡೆ ಬಿತ್ತು, ಅಲ್ಲಿನೇ ಬಿದ್ದ ಬಳಿಕ ನಡೆದಂಥ ಘಟನೆಗಳ ಬಗ್ಗೆ ಅವ್ರನ್ನೇ ನಾವು ಮಾತಾಡಿಸ್ತೀವಿ. ಏನಾಯ್ತಮ್ಮ, ಬೋರ್ ಯಾವಾಗ ಕೊರೆಸಿದ್ರಿ? ನಿನ್ನೆ ದಿನ ಕೊರೆಸಿದ್ರಿ. ಯಾವ ಬೆಳೆಗೆ ನೀರು ಹಾಸಕ? ನಮ್ದು ಈಗ ಈ ವರ್ಷರೇ ಒಟ್ಟೆ 7 ಬೋರ್ ಹೊಡೆದಿದ್ದೇವ್ರಿ. ನಮ್ಗೆ ಒಟ್ಟ ನೀರಿಂದು ಪ್ರಮಾಣ ಇಲ್ರಿ. ಒಟ್ಟ ನಮ್ಮ ಬೆಳೆ ಎಲ್ಲ ಒಣಗಲ್ಕತ್ತದ್ರಿ. ಹಿಂಗಾಗಿ ನಿನ್ನೆ ಹೊಡೆದಿದ್ದೇವ್ರಿ. ಕಬ್ಬ, ನಿಂಬೆ ಗಿಡ ಎಲ್ಲ ಹೊಲ್ದಾಗ ಬೆಳೆಯವ್ರಿ, ಎಲ್ಲ ಒಣಗಲ್ಕತ್ತವ್ರಿ. ನೀರು ಬಿದ್ದಿತ್ತ ನಿನ್ನೆ? ಈಗ ಹೊಡೆದದ ಕುಣಿಗೆ ಅಟ್ಟೆ ಒಂದು 1/2 ಇಂಚ್ ಬಿದ್ದಿತ್ರಿ. ಅದು ಆದ ಬೆಳಕ್ ಮತ್ತೊಂದು ಹೊಡೆದಾರ್ರಿ. ಈಗ ನಿನ್ನೆ ಬೋರ್ ಹೊಡೆದ್ರಲ್ಲ, ಇವತ್ತು ಬೆಳಿಗ್ಗೆ ಅಲ್ಲಿ ಏನು ಕೆಲಸ ಮಾಡಿದ್ರಿ? ಪಂಪ್ ಸೆಟ್ ಇಳಿಸೋದು, ನೀರು ಬಿದ್ದತ್ತೆಲ್ಲ ಏನೋ ನೋಡೋದು, ಆ ಥರ ಏನಾದರೂ ಮಾಡಿದ್ರ? ಹೆಂಗೆ ಅವ್ರಿಗೆ ಗೊತ್ತ್ರಿ ಏನು ಮಾಡ್ಯಾರ ಕುಂಟ್ರಿ, ನಂಗೆ ಗೊತ್ತಿಲ್ರಿ. ಈಗ ಬೋರ್ವೆಲ್ಲಿಗೂ ಹಾಕಿದ ಜಾಗಕ್ಕೂ ನೀವು ಇರೋ ಮನೆಗೆ ಎಷ್ಟು ದೂರ ಐತಿ? ಇಲ್ಲೇ ಅದಾರ ನಮ್ಮ ಮನೆ, ಇಲ್ಲಿ ಹಿಂದ್ಗಡೆ. ಇವತ್ತು ಹೆಂಗೆ ಇದ್ರು ಅಂತ ಆಯ್ತು? ನಿಮ್ಮ ಮಗು ಆಟ ಆಡ್ಕೊತ ಹೊರಗಡೆ ಇದ್ದಾಗ ನೀವೇನು ನೋಡ್ಲಿಲ್ವ ಅಥವಾ ಹೆಂಗೆ ಇದ್ರು ಅಂತ ಆಯ್ತು? ನೋಡಿಲ್ರಿ ನಾವು. ಏನಾಯ್ತು ಹೇಳಮ್ಮ. ಆಟ ಆಡ್ಕೋತ ಬಂದನ್ರಿ ಅವ, ನಾವು ನೋಡಿಲ್ರಿ ಅವನಿಗೆ. ಎಷ್ಟು ಮಂದಿ ಮಕ್ಕಳಿದ್ದು? ಒಬ್ನೇ ರೀ. ಒಬ್ಬನೇ ಇದ್ರಿ. ಈಗ ಆಟ ಆಡ್ಕೊಂಡು ಬಂದು ಕೊಳವೆ ಮೇಲೆ ಬಿದ್ದ ಅನ್ನೋದು ಹೆಂಗೆ ಗೊತ್ತಾಯ್ತು ನಿಮಗೆ? ನಾವು ಹೊಲ ತುಂಬಾ ಎಲ್ಲಾ ಕಡೆ ಹುಡುಕಾಡ್ದೇವ್ರಿ, ಎಲ್ಲಿ ಕಾಣಿಸ್ಲಿಲ್ರಿ. ಅಲ್ಲಿ ಡೌಟ್ ಬರ್ನ ಬ್ಯಾಟ್ರಿ ಹಚ್ಚಿ ನೋಡ್ದೇವ್, ಕಾಣಿಸ್ತದ್ರಿ. ಇಲ್ರಿ. ಏನು ಧ್ವನಿ ಅದು ಕೇಳಿಸ್ದ? ಏನು ಇಲ್ರಿ. ಅದನ್ನ ನೋಡಿದ ತಕ್ಷಣ ಏನು ಮಾಡಿದ್ರಿ? ಮುಂದೆ ಯಾರಿಗೆ ಹೇಳಿದ್ರಿ? ಏನೆಲ್ಲ ಆಯ್ತು?
ಹಿಂಗ ಜೋರ ನಾವೆಲ್ಲ ಅಳ್ಳಗತನ ಸುತ್ತಮುತ್ತಿನ ಮಂದಿ ಎಲ್ಲ ಬಂದ್ರಿ ಬರ್ನ ಇವೆಲ್ಲ ಗಾಡಿಯ ತರ್ಸೋದು ವ್ಯವಸ್ಥೆ ಮಾಡುತ್ತೆ. ಈಗ ಕೊಳವೆ ತೆಗ್ದಿದ್ರಲ್ಲ ಅದ್ರ ಮುಚ್ಚಿಡ್ಬೇಕಾಗಿತ್ತಲ್ಲ. ಮುಚ್ಚಿಟ್ಟಿದ್ರಿ ಅದು ಮೋಟ್ರ್ ಬಿಡ್ಬೇಕಂದು ತೆರೆದಾರಿ ಹೊಳ್ಳಿ ಮುಚ್ಚೋದು ನೆನಪಾಗಿಲ್ರಿ ಅವ್ರು. ಈಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ ಹಾಂ ಇಷ್ಟೆಲ್ಲ ನಡೆದ ಮಗು ಸುರಕ್ಷಿತವಾಗಿ ಬರಲಿ ಅಂತೇಳಿ. ನಿಮ್ಮ ಹೆಸರು? ಪೂಜಾರಿ. ಇದು ಏನು ಮಗುವಿನ ತಾಯಿ ಪೂಜಾ ಅವ್ರ ಮಾತು. ಏನು ನಾವು ಪಂಪ್ಸೆಟ್ಟನ್ನು ಇಳಿಸೋಕ್ಕೆ ಅದನ್ನು ತೆರೆದಿದ್ವಿ ಅಂದರೆ ಮೊದಲೇ ನಿನ್ನೆ ಬೋರ್ವೆಲ್ ಕೊರೆದ ನಂತರ ಅದನ್ನು ಮುಚ್ಚಿದ್ವಿ. ಇವತ್ತು ಅದಕ್ಕೆ ನೀರೆತ್ತಲು ಪಂಪ್ಸೆಟ್ಟನ್ನು ಅಳವಡಿಸೋಕೆ ಅದನ್ನು ತೆರಲಾಗಿತ್ತು. ನಂತರ ಅದನ್ನು ಮುಚ್ಚಿದ ಪರಿಣಾಮ ಈ ಒಂದು ಅವಘಡ ಸಂಭವಿಸಿದೆ. ನನ್ನ ಮಗ ಸುರಕ್ಷಿತವಾಗಿ ಬರಲಿ ಅಂತ ಕೊಳವೆಯಲ್ಲಿ ಬಿದ್ದಂಥ ಮಗು ಸಾತ್ವಿಕ್ನ ತಾಯಿ ಪೂಜಾ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಂತ್ ಜೊತೆ ಅಶೋಕ TV9 ವಿಜಯಪುರ. ರಕ್ಷಣಾ ಕಾರ್ಯಾಚರಣೆಗೆ NDRF ತಂಡ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ಹೈದರಾಬಾದ್ನಿಂದ NDRF ತಂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದೆ. ದಾಮೋದರ್ ಸಿಂಗ್ ನೇತೃತ್ವದಲ್ಲಿ NDRF ಟೀಮ್ ಈಗಾಗಲೇ ಸ್ಥಳದಲ್ಲೇ ಹಾಜರಾಗಿದೆ. ರಕ್ಷಣಾ ಸಾಮಗ್ರಿ ಸಮೇತವಾಗಿ NDRF ತಂಡ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. SDRF ತಂಡಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿತ್ತು. 12 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯನ್ನು ನಡೆಸಿತ್ತು. ಜಿಲ್ಲಾಧಿಕಾರಿ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದ್ರು NDRF ತಂಡ ಈಗ ಸ್ಥಳಕ್ಕೆ ಆಗಮಿಸುತ್ತೆ ಅಂತ. ಅದರ ಮುಖೇನವಾಗಿ ಇದೀಗ ಹೈದರಾಬಾದ್ನಿಂದ NDRF ತಂಡ ಸ್ಥಳಕ್ಕೆ ಆಗಮಿಸಿದೆ. ದಾಮೋದರ್ ಸಿಂಗ್ ನೇತೃತ್ವದ NDRF ಟೀಮ್ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ರಕ್ಷಣಾ ಸಾಮಗ್ರಿ ಸಮೇತವಾಗಿ ಅಂದ್ರೆ ಎಕ್ವಿಪ್ಮೆಂಟ್ ಸಮೇತವಾಗಿ ಇಲ್ಲಿ NDRF ತಂಡ ಸ್ಥಳಕ್ಕೆ ಆಗಮಿಸಿದೆ. ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲಿ ಹಾರ್ಡ್ ರಾಕ್ ಸಮಸ್ಯೆ, ಬೃಹದಾಕಾರದ ಗಟ್ಟಿ ಕಲ್ಲು ಅಲ್ಲಿ ಸಿಕ್ಕಿರೋದ್ರಿಂದಾಗಿ ಆ ಕಲ್ಲನ್ನ ಪುಡಿಗೈದು ಅಂದ್ರೆ ಆ ಕಲ್ಲನ್ನ ಸರಿಸಿ ಮಗುವನ್ನ ತಲುಪಬೇಕಾಗುತ್ತೆ. ಇನ್ ಕೇಸ್ ಸಮಸ್ಯೆಗಳೇನಾದ್ರೂ ಆದ್ರೆ ಮಗು 500 ಅಡಿ ಬಾವಿ ಆಗಿರೋದ್ರಿಂದಾಗಿ ಈಗ 20 ಅಡಿ ಆಳದಲ್ಲಿ ಮಗು ಸಿಲುಕಿದೆ. ಮತ್ತಷ್ಟು ಆಳಕ್ಕೆ ಹೋಗುವಂತಹ ಸಾಧ್ಯತೆಗಳು ಅಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಇಲ್ಲಿ ಸೂಕ್ಷ್ಮವಾಗಿ ಈಗ ಒಂದು ಕಾರ್ಯಾಚರಣೆಯನ್ನ ನಡೆಸಬೇಕಾಗುತ್ತೆ. ಈಗಾಗಲೇ 18 ಅಡಿಗಳ ಆಳಕ್ಕೆ ಈಗಾಗಲೇ ತಲುಪಲಾಗಿದೆ. ಇನ್ನ 2 ಅಡಿ ಆಳಗಳು ಅಂದ್ರೆ 1.5-2 ಅಡಿ ಆಳಕ್ಕೆ ತಲುಪಿದರೆ ಸಾಕು ಮಗುವನ್ನ ತಲುಪಬಹುದು. ಆದರೆ ಅಲ್ಲಿ ಬೃಹದಾಕಾರದ ಕಲ್ಲು ಸಿಕ್ಕಿರೋದ್ರಿಂದಾಗಿ ಅದನ್ನ ಮ್ಯಾನ್ಯಲ್ ಮೂಲಕವಾಗಿ ಡಿಗ್ಗಿಂಗ್ ಮಾಡ್ತಾ ಅಲ್ಲಿ SDRF ಟೀಮ್ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು. ಅವ್ರಿಗೂ ಕೂಡ ಸಮಸ್ಯೆಗಳು ಹೆಚ್ಚಾಗ್ತಾ ಇತ್ತು. ಹಾಗಾಗಿ NDRF ಟೀಮ್ ಇದೀಗ ಎಂಟ್ರಿ ಕೊಟ್ಟಿದೆ. ಅಂದ್ರೆ NDRF ಟೀಮ್ ಇದೇನು ಮೊದಲೇನ ಕಾರ್ಯಾಚರಣೆ ಅಲ್ಲ. NDRF ಟೀಮ್ ಏನಾದರೂ ಎಂಟ್ರಿ ಕೊಟ್ಟಿತು ಅಂತಂದ್ರೆ ಅಲ್ಲಿ ಕಾರ್ಯಾಚರಣೆ ಸಕ್ಸಸ್ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಮಗು ಈಗ ಉಸಿರಾಡ್ತಾ ಇದೆ. ಉಸಿರಾಟಕ್ಕೆ ಯಾವುದೇ ಸಮಸ್ಯೆಗಳು ಆಗದೆ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಈಗ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಮಗುವಿನ ಕಾಲಿನ ಚಲನವಲನಗಳು ಕೂಡ ಈಗಾಗಲೇ ಸೆರೆ ಸಿಕ್ಕಿದೆ. ಎಂಡೋಸ್ಕೋಪಿ ಮೂಲಕವಾಗಿ ಆ ದೃಶ್ಯವನ್ನ ಸೆರೆ ಹಿಡಿದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಗು ಬದುಕಿದೆ, ಇನ್ನೂ ಕೂಡ ಸೇಫ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಈಗಾಗಲೇ NDRF ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಹೈದರಾಬಾದ್ನಿಂದ ಈಗಾಗಲೇ ಟೀಮ್ ಆಗಮಿಸಿದೆ. ಇನ್ನು SDRF ಟೀಮ್ ಬೆಳಗಾವಿ ಹಾಗೂ ಗುಲ್ಬರ್ಗದಿಂದ SDRF ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ಹೈದರಾಬಾದ್ ಟೀಮ್ NDRF ತಂಡ ದಾಮೋದರ್ ಸಿಂಗ್ ನೇತೃತ್ವದ NDRF ಟೀಮ್ ಎಂಟ್ರಿಯನ್ನು ಕೊಟ್ಟಿದ್ದು ರಕ್ಷಣಾ ಸಾಮಗ್ರಿ ಸಮೇತವಾಗಿ NDRF ತಂಡ ಈಗ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ಇನ್ನು ಆತಂಕದಲ್ಲಿ ಈಗಾಗಲೇ ಜನ ಜಮಾಯಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಮಗುವಿನ ತಾಯಿ ಪೂಜಾ ಒಂದು ಕಡೆ ದುಃಖದಲ್ಲಿ ಮುಳುಗಿದ್ದಾರೆ. ತಂದೆ ಸತೀಶ್ ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ನೋವಿನಲ್ಲಿ ಸಾಕಷ್ಟು ಮಹಿಳೆಯರು ಸೇರ್ತಾ ಇರುವಂತಹ ದೃಶ್ಯಗಳು ನೋಡ್ತಾ ಇದ್ವಿ. ಆತಂಕದಲ್ಲೇ ಅಲ್ಲಿರುವಂತಹ ಗ್ರಾಮಸ್ಥರೆಲ್ಲ ರಾತ್ರಿ ಪೂರ ನಿದ್ದೆಗೆಟ್ಟು ಅಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಕೊಳವೆ ಬಾವಿಗೆ ಬಿದ್ದಂತಹ ಸಾತ್ವಿಕ್ ತಂದೆ ಕಣ್ಣೀರು ಹಾಕ್ತಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಈ ಬೋರ್ವೆಲ್ ಅನ್ನ ನಾವು ಕೊಡಿಸಿದ್ವಿ, ಅಷ್ಟರಲ್ಲಿ ಇಂಥ ಒಂದು ಘಟನೆ ನಡೆದೋಯ್ತಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ. ಮಗು ಬಿದ್ದಿರುವಂತಹ ಬೋರ್ವೆಲ್ಗೆ ಕಲ್ಲನ್ನಿಟ್ಟಿದ್ರಂತೆ. ಪಂಪ್ ಸೆಟ್ ಹಾಕೋದಾಗಿ ಆ ಕಲ್ಲನ್ನ ತೆಗೆದಿದ್ವಿ. ಮೋಟಾರ್ ಸ್ಟಾರ್ಟ್ ಮಾಡೋದಕ್ಕೆ ಹೋಗಿದಾಗ ಆ ಕ್ಷಣ ಮಾತ್ರದಲ್ಲಿ ಆ ಮಗು ಬಾವಿಗೆ ಬಿದ್ದಿದೆ, ಕೊಳವೆ ಬಾವಿಗೆ ಅಂತ ಹೇಳ್ಕೊಳ್ತಿದ್ದಾರೆ. ಲಚಾಣ್ಯ ಗ್ರಾಮದಲ್ಲಿ ಚೀವಿನನ್ಗೆ ಸಾತ್ವಿಕ್ ತಂದೆ ಸತೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚಾಣ್ಯ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ. ಇನ್ನು ಸಾತ್ವಿಕ್ ತಂದೆ ಸತೀಶ್ ಕಣ್ಣೀರು ಹಾಕ್ತಿದ್ದಾರೆ. ನಿನ್ನೆಯಷ್ಟೇ ಈ ಸಂದರ್ಭದಲ್ಲಿ ಬೋರ್ವೆಲ್ ಅನ್ನು ಕೊರೆಸಿದ್ವಿ, ಅಷ್ಟರಲ್ಲಿ ಒಂದು ಘಟನೆ ನಡೆದೋಗಿದೆ ಅಂತ. ಇನ್ನು ಸತೀಶ್ ಜೊತೆ ನಮ್ಮ ಪ್ರತಿನಿಧಿ ಅಶೋಕ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಆ ಪುಟ್ಟ ಬಾಲಕ ಪುಟ್ಟ ಕಾಲಗಳಲ್ಲಿ ಮನೆ ತುಂಬ ಓಡಾಡ್ತಾ ಇದ್ದ. ಆತನ ತುಂಟಾಟಕ್ಕೆ ಇಡೀ ಮನೆಯವರು ಕೂಡ ಖುಷಿ ಪಡ್ತಾ ಇದ್ರು. ಆದರೆ ಆ ಇಡೀ ಮನೆಯಲ್ಲಿ ಈಗ ಒಂದು ನೋವಿನ ವಾತಾವರಣ ಮನೆ ಮಾಡಿದೆ. ಯಾಕಂದರೆ ಆ ಪುಟ್ಟ ಬಾಲಕ ಆಟ ಆಡ್ತಾ ಹೋಗಿ ಮನೆಯ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಕೊಳವೆ ಬಾವಿಯಲ್ಲಿ ಏನು ತೆರೆದ ಕೊಳವೆ ಬಾವಿಯಲ್ಲಿ ಕಾಲು ಜಾರಿ ಬಿದ್ದಿದ್ದು ಇಡೀ ಮನೆಗಷ್ಟೇ ಅಲ್ಲ, ಇಡೀ ಜಿಲ್ಲೆಗೆ ಒಂದು ನೋವಿನ
ಒಂದು ಘಟನೆಗೆ ಇಲ್ಲಿ ಕಾರಣವಾಗಿದೆ. ಸದ್ಯ ಆ ಪುಟ್ಟ ಬಾಲಕ ಸಾತ್ವಿಕನ ತಂದೆ ನಮ್ಮೊಂದಿಗಿದ್ದಾರೆ. ಏನೆಲ್ಲ ಆಯಿತು ಅನ್ನೋದನ್ನು ಅವ್ರನ್ನ ಮಾತಾಡಿಸ್ತೀವಿ. ನಿನ್ನೆಯಿಂದ ಏನೆಲ್ಲ ಘಟನೆ ಆಯಿತು, ಹೇಗೆ ನಿಮ್ಮ ಮಗು ಒಳಗಡೆ ಬಾವಿಲಿ ಬಿತ್ತು? ಏನು ರಾತ್ರಿ ಹೊಡೆದಿವಿ ಸರ್ ಬೋರ್ಗಳು. ನೀನು ಕೊರಚಿದ ರಾತ್ರಿ ಇದು ಮಾಡಿದ್ದೀವಿ ರೀ. ಅದು ಬೆಳಗ್ಗೆ ಅದನ್ನು ಏರ್ಪಾಸ್ ಆಗ್ಯದ ಸರ್ ಕುಣಿಟ್ಟು 180ಕ್ಕೆ ಏರ್ಪಾಸ್ ಆಗೈತೆ ರೀ. ಅದು 260 ಮಾಡಿಬಿಟ್ಟಿವಿ ಸರ್. ನೀರು ಬಂದಿತ್ತು ಸರ್. ನೀರು ಬಂದಿತ್ತು ರೀ. ಅವ್ರು ಬೋರ್ ಗಾಡಿಯವ್ರು ಏನಂದ್ರಿ, ಅದು ಕೇಶಿಂಗ್ ನೀವು ತಂದು ಹಾಕೋರಿ, ಮೋಟ್ರ್ ಬಂದ್ಲು ಬಿಡ್ರಿ, ಆಮೇಲೆ ಮೋಟ್ರ್ ನಡೀತಂದ್ರೆ ಕೇಶಿಂಗ್ ತಂದು ಹಾಕೋ ಅಂದಾರೆ ಸರ್ ಅವರು. ಹಾಂ ಸರ್. ನೀವು ಮತ್ತೆ ಯಾಕೆ ಹೆಂಗೆ ಬಿತ್ತು ನಿಮ್ಮ ಮಗ ಹೆಂಗೆ ಬಿದ್ದ? ಅದು ನಾವು ಇಷ್ಟು ಇವತ್ತು ಮತ್ತೊಂದು ಬೋರ್ವೆಲ್ಗೆ ಮೋಟ್ರ್ ಬಿಟ್ಟಿವಿ ಸರ್. ಆ ಮೋಟ್ರ್ ಬಿಟ್ಟಿದ್ದೀರಿ, ಅದು ನೋಡ್ಕೊತ ಬಂದಾನ ಸರ್. ಅವನು ನೋಡ್ಕೊತ ಬಂದು ಮನೆಗೆ ವಾಪಸ್ ಬಂದಾನ ಸರ್. ವಾಪಸ್ ಬಂದಾನ ರೀ. ನಾವು ಆ ಕಡೆ ಸ್ವಲ್ಪ ಮೋಟ್ರ್ ಚಾಲು ಮಾಡಕ್ಕೆ ಹೋಗಿದ್ವಿ ಸರ್. ಹಾಂ ಸರ್. ಇದು ಮುಚ್ಚಿದ್ದು ಸರ್. ನಾವು ಮೊದಲು ಪರಿಶಿ ಇಟ್ಟು ಮುಚ್ಚಿದ್ರಿ. ಅದು ನಾ 5:15 ಓಪನ್ ಮಾಡಿ ನೋಡೀನಿ ಸರ್. ಅದಕ್ಕೆ ಓಪನ್ ಮಾಡಿ ನೋಡೀನಿ. ಹಾಂ ಸರ್. ಹಾಂ ಸರ್. ಓಪನ್ ಮಾಡಿ ನೋಡಿದ್ದೀವಿ ರೀ. ನೋಡ್ಕೊಂಡ್ರೆ ಅದು ಏನು ಮಾಡಿದ್ದೀವಿ ರೀ, ಮತ್ತೊಮ್ಮೆ ಲೈಟ್ ಹೋದ ತಳಕ್ಕೆ ಮೋಟ್ರ್ ಚಾಲು ಮಾಡ್ಲಿಕ್ಕೆ ಅದು ಹಂಗೆ ಬಿಟ್ಟು ಹೋಗಿದ್ದೀವಿ ಸರ್. ಹಾಂ ಸರ್. ಬರೀ ಒಂದು 20 ನಿಮಿಷನಾಗ ಹಿಂಗಾಗಿದೆ ಸರ್. ಈಗೆಲ್ಲ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ನೋಡಿ ಏನು ಅನ್ಸುತ್ತೆ ನಿಮಗೆ? ನಮ್ಮ ಮಗು ಬಂದ್ರೆ ಸಾಕು ಸರ್. ಎಲ್ಲರೂ ಆಳ್ಬೇಡ ಸುರೇಶ್ ಅವರು. ಜಿಲ್ಲಾಡಳಿತನ ಬಂದದ, ಕಾರ್ಯಾಚರಣೆ ಆಗ್ತದೆ. ಕಾರ್ಯಾಚರಣೆ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಇದೆಲ್ಲ ಮಾಡತ್ತಾರ ಸರ್. ಎಲ್ಲರೂ ಒಕ್ಕೂಟಗಳು ಮಾಡತ್ತಾರ ಸರ್. ಮಗು ಬಂದ್ರೆ ಸಾಕು ಸರ್. ಎಲ್ಲರೂ ಶ್ರಮ ಪಡ. ಹಾಂ ಸರ್. ಇದು ಏನು ಬಾಲಕ ಸಾತ್ವಿಕನ ತಂದೆಯವರು ಮತ್ತು 12 ಗಂಟೆಗಳಿಂದ ಆಹಾರ ನೀರಿಲ್ಲದೆ ಮಗು ನರಳಾಟವನ್ನು ನಡೆಸ್ತಾ ಇದೆ. ಜೀವನ್ಮರಣ ಹೋರಾಟದಲ್ಲಿದೆ. ನಿನ್ನೆ ಸಂಜೆ 5 ಗಂಟೆಯ ಸಂದರ್ಭದಲ್ಲಿ ಬೋರ್ವೆಲ್ಗೆ ಮಗು ಬಿದ್ದಿತ್ತು. ನಿರಂತರವಾಗಿ 12 ಗಂಟೆಗಳಿಂದ ಕಾರ್ಯಾಚರಣೆ ಕೂಡ ಈಗಾಗಲೇ ನಡೀತಾ ಇದೆ. ಕೊಳವೆ ಬಾವಿಯ 20 ಅಡಿ ಆಳದಲ್ಲಿ ಮಗು ಸಿಲುಕಿ ಒಂದು ಕಡೆ ನರಳಾಟವನ್ನು ನಡೆಸ್ತಾ ಇದೆ. ತಲೆ ಕೆಳಗಾಗಿ ಸಿಲುಕಿರುವಂತಹ 2 ವರ್ಷದ ಮಗು ಸಾತ್ವಿಕ್ ರಕ್ಷಣೆಗೆ ಬಂಡೆಗಲ್ಲು ಅಡ್ಡಿಯಾಗಿದೆ. ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. 12 ಗಂಟೆಗಳೇ ಕಳೀತಾ ಬಂತು. ಮಗುವಿಗೆ ಆಹಾರ ಇಲ್ಲ, ನೀರಿಲ್ಲ. ಜೀವನ್ಮರಣ ಹೋರಾಟವನ್ನ ಮಗು ನಡೆಸ್ತಾ ಇದೆ. 12 ಗಂಟೆಗಳಿಂದ ಈಗಾಗಲೇ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾನೆ ಇದೆ. SDRF ಟೀಮ್ನೊಂದಿಗೆ NDRF ತಂಡ ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಆತಂಕದಲ್ಲಿ ಸಾಕಷ್ಟು ಜನರು ಕೂಡ ಈಗಾಗಲೇ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಆಕ್ಸಿಜನ್ ಪೂರೈಕೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿರಂತರವಾಗಿ ಆಕ್ಸಿಜನ್ ಪೂರೈಕೆಯಲ್ಲಿ ಭರದಿಂದ ಸಾಗಿದೆ. ಅಲ್ಲೇ ಅಧಿಕಾರಿಗಳು 12 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಆಕ್ಸಿಜನ್ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಮಗು ಸೇಫ್ ಆಗಿ ಬರಲಿ, ಮಗು ರಕ್ಷಣೆಯಿಂದ ಹೊರಗಡೆ ಬರಲಿ, ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರಲಿ, ಮಗು ಬದುಕಿ ಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ ಈ ರೀತಿ ಎಷ್ಟೋ ಘಟನೆಗಳು ನಡೀತಾನೆ ಇರುತ್ತೆ. ಕೊಂಚ ಯಾಮಾರಿದ್ರು ಕೂಡ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಮಕ್ಕಳು ಮನೆಯಲ್ಲಿರ್ತಾರೆ ಅಂತಂದರೆ ತಂದೆ ತಾಯಿಗಳು ತುಂಬಾ ಕೇರಿಂದ ನೋಡ್ಕೊಳ್ಬೇಕಾಗುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನು ನೋಡ್ಕೊಳ್ಬೇಕಾಗುತ್ತೆ. ಕೊಂಚ ಯಾಮಾರಿದ್ರು ಕೂಡ ಇಂಥ ಅವಘಡಗಳು ಸಂಭವಿಸ್ಬಿಡುತ್ತೆ. ಈ ಪುಟ್ಟ ಬಾಲಕ ಕೂಡ ಅಂದರೆ ಕೊಳವೆ ಬಾವಿನ ಮೊನ್ನೆ ಅಷ್ಟೇ ಅವರು ತೋರಿಸಿದ್ರು ಅನ್ನೋದ್ರ ಬಗ್ಗೆ ಅವರ ತಂದೆ ಸತೀಶ್ ಕೂಡ ಹೇಳ್ತಾ ಕಣ್ಣೀರು ಹಾಕ್ತಾ ಇದ್ರು. 5-6 ಬಾವಿಗಳನ್ನ ತೋರಿಸಿದ್ವಿ, ಆದರೆ ನೀರೇ ಬಂದಿರಲಿಲ್ಲ. ಇದರಲ್ಲಿ ಒಂದು ಅರ್ಧ ಅಡಿ ನೀರು ಬಂದಿತ್ತಷ್ಟೇ. 500 ಅಡಿ ಆಳವನ್ನು ತೋರಿಸಿದ್ವಿ ನಾವು. ಅದರ ಮೇಲೆ ಕಲ್ಲು ಕೂಡ ಇಟ್ಟು ಮುಚ್ಚಿದ್ವಿ. ಅದಕ್ಕೆ ಪಂಪ್ ಸೆಟ್ ಅಳವಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಜಮೀನಿಗೆ ತೆರಳಿದ್ವಿ. ಆಗ ಮಗುನೂ ಕೂಡ ಕರ್ಕೊಂಡೋದ್ವಿ. ಪಂಪ್ ಸೆಟ್ ಅಳವಡಿಸಬೇಕು ಅಂತ ಆ ಕಲ್ಲನ್ನು ಸರಿಸಿದ್ವಿ ಅಷ್ಟೇ. ಇನ್ನೇನು ಮೋಟ್ರ್ ಆನ್ ಮಾಡಿ ಬರೋಣ ಅನ್ನಷ್ಟರಲ್ಲಿ ಈ ಒಂದು ಅವಘಡ ಸಂಭವಿಸ್ಬಿಡ್ತು. ಎಲ್ಲ ಕಡೆ ಮಗುವನ್ನು ಹುಡುಕಿದ್ವಿ, ಎಲ್ಲೂ ಕೂಡ ಮಗು ಕಾಣಿಸ್ಲಿಲ್ಲ. ಆತಂಕದಲ್ಲೇ ನಾವು ಆ ಬಾವಿ ಕಡೆ ನೋಡಬೇಕಾಯಿತು. ಕೊಳವೆ ಬಾವಿ ಒಳಗಡೆ ಏನಾದರೂ ಬಿಟ್ಬಿಟ್ನ ಅನ್ನುವಂಥ ಆತಂಕ ಅವ್ರಿಗೆ ನಿಜಕ್ಕೂ ಕೂಡ ಹೇಗಾಗಿರುತ್ತೋ ಆ ಪರಿಸ್ಥಿತಿಯ ಸಂದರ್ಭದಲ್ಲಿ. ತಕ್ಷಣವೇ ಅವರು ಒಂದು ಟಾರ್ಚನ್ನು ತೆಗೆದುಕೊಂಡು ಬಂದು ಅಲ್ಲಿ ಲೈಟ್ ಹಾಕಿ ನೋಡ್ತಾರೆ. ಮಗು ಕಾಲು ಕಾಣಿಸುತ್ತೆ. ಮಗು ಚೀರಾಟ ಕೂಡ ಕೇಳಿಸ್ತಿರುತ್ತೆ. ಮಗು ಬಿದ್ದಂತಹ ಸ್ಥಳದಲ್ಲಿ ಈಗಾಗಲೇ 100 ಜನರು ಕೂಡ ಜಮಾಯಿಸ್ತಾ ಇದ್ದಾರೆ. ಸುದ್ದಿ ತಿಳಿದು ಸುತ್ತಮುತ್ತಲ ಹಳ್ಳಿಗಳ ಜನರು ಕೂಡ ಜಮಾಯಿಸ್ತಾ ಇದ್ದಾರೆ. ಇದು ರಕ್ಷಣಾ ಕಾರ್ಯಾಚರಣೆಗೆ ಯಾವುದೇ ರೀತಿ ತೊಂದರೆ ಆಗದಿದ್ದರೆ ಸಾಕು. ರಾತ್ರಿ ಇಡೀ ಮಗುವಿನ ರಕ್ಷಣೆಗಾಗಿ ಅಕ್ಕಪಕ್ಕದ ಊರಿನ ಜನರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟು ಮಗುವಿನ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಮಗುವಿನ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕೂಡ ಒಂದು ಕಡೆ ಗೋಳಾಟವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಯಾಕೆಂದರೆ ಆತಂಕದಲ್ಲೇ ಇದ್ದಾರೆ ಅವ್ರು. ನಿನ್ನೆಯಿಂದಲೂ ಕೂಡ ಏನಾಗುತ್ತೋ ಏನೋ ಅಂತ 12 ಗಂಟೆಗಳ ಕಾರ್ಯಾಚರಣೆ ಆಗೋಯ್ತು ಈಗಾಗಲೇ. ಇನ್ನೂ ಕೂಡ ಮಗು ಸಿಗ್ತಾ ಇಲ್ಲ. 12 ಗಂಟೆಗಳಿಂದ ಮಗುಗೆ ನೀರಿಲ್ಲ, ತಿನ್ನೋಕೇನೂ ಇಲ್ಲ, ಹೊಟ್ಟೆನಲ್ಲೇನಿಲ್ಲ, ಅದು ತಲೆ ಕೆಳಗಾಗಿ ಬಿದ್ದಿದೆ ಅನ್ನೋದು ಮತ್ತೊಂದು ರೀತಿಯ ಆತಂಕ.
ಒಂದೆರಡು ಗಂಟೆಗಳ ಕಾಲ ನಾವು ಈಗ ತಲೆ ಕೆಳಗಾಗಿ ಇರ್ತೀವಿ ಅಂದರೆ ಅಲ್ಲಿ ಸಮಸ್ಯೆಗಳು ಯಾವ ರೀತಿ ಆಗುತ್ತೆ ಅಂತ ನಾವು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳಿಂದ ಈ ಬಗ್ಗೆ ಮಾಹಿತಿ ಪಡ್ಕೊಂಡ್ರೆ ಒಳಿತು ಅಂತ ಅನ್ಸುತ್ತೆ. ಯಾಕಂದರೆ 12 ಗಂಟೆಗಳ ಕಾರ್ಯಾಚರಣೆ ಒಂದು ಕಡೆ ಏನೋ ಭರದಿಂದ ಸಾಗ್ತಾ ಇದೆ, ಮಗುವಿನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಇಲ್ಲಿ ಮಗು ತಲೆ ಕೆಳಗಾಗಿ ಇಲ್ಲಿ ಪೈಪ್ ಒಳಗಡೆ ಬಿದ್ದಿರೋದ್ರಿಂದಾಗಿ ಅದರಿಂದ ಏನಾದರೂ ಸಮಸ್ಯೆಗಳು ಮುಂದೆ ತಲೆದೋರಬಹುದಾ, ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿನ ತಗೊಳ್ಬೇಕಾಗಿದೆ. ಈಗಾಗಲೇ ಅಕ್ಕಪಕ್ಕದ ಗ್ರಾಮಸ್ಥರು ಸ್ಥಳದಲ್ಲೇ ಬಂದು ಬೀಡುಬಿಟ್ಟಿದ್ದಾರೆ. ಮಗುವಿನ ತಂದೆ, ತಾಯಿ, ಬಂಧು ಬಳಗದವರು ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡುಬಿಟ್ಟು ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಗೋಳು ಇಡ್ತಿದ್ದಾರೆ, ಮಗು ಸೇಫಾಗಿ ಹೊರಗಡೆ ಬರಲಿ, ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರಲಿ ಅಂತ ದೇವರಲ್ಲಿ ಮೊರೆ ಇಡ್ತಾ ಅಲ್ಲೇ ಸ್ಥಳದಲ್ಲೇ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಕುಳಿತಿದ್ದಾರೆ. ಅಧಿಕಾರಿಗಳು ಕೂಡ ಈಗಾಗಲೇ ರಾತ್ರಿ ಎಲ್ಲ ನಿರಂತರವಾದಂತಹ ಜಾಗರಣೆಯನ್ನು ಮಾಡ್ತಾ ಅವರು ಕೂಡ ಸ್ಥಳದಲ್ಲೇ ಕಣ್ಣೀರಿಡ್ತಿದ್ದಾರೆ. ಕುಟುಂಬಸ್ಥರು ಒಂದು ಕಡೆ ಮಗುವಿನ ಸೇಫಾಗಿ ಹೊರ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ.